ರಜತ್ ವರ್ಸಸ್ ಗಿಲ್ಲಿ ಅವ್ರ ನಡುವೆ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಜಗಳ ನಡೆದಿದೆ. ಸಂಡೇ ಎಪಿಸೋಡ್ದು ಫಸ್ಟ್ ಪ್ರೋಮೋ ಇದು ರಿಲೇಟೆಡ್ ಆಗಿ ಬಂದಿದೆ. ಅದೇ ಥರ ಒಂದು ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಕೂಡ ಇದೆ. ಏನೆತ್ತ ಅಂತ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಒಂದು ಲೈಕ್ನ ಮಾಡಿ. ಅದೇ ಥರ ಈ ವಾರ ಯಾವುದೇ ರೀತಿ ಎಲಿಮಿನೇಷನ್ ಇರೋದಿಲ್ಲ. ಆ್ಯಕ್ಚುಲ್ ಆಗಿ ವೋಟಿಂಗ್ ಲೈನಪ್ಪೇ ಓಪನ್ ಆಗಿಲ್ಲ, ಬಟ್ ಪ್ರ್ಯಾಂಕ್ ಎಲಿಮಿನೇಷನ್ ಆಗ್ಬೋದೇನೋ. ಅದೇನಿತ್ತು ಅಂತ ಕಂಪ್ಲೀಟ್ ಆಗಿ ಟೆಲಿಗ್ರಾಮ್ ಗ್ರೂಪಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ನ ಅಪ್ಡೇಟ್ ಮಾಡಿದ್ದೀನಿ. ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿರುತ್ತೆ, ಎಲ್ಲರೂ ಕೂಡ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವಾಗ ಒಂದು ನಾರ್ಮಲ್ ಆಗಿ ಸಂಡೇ ಅಂತ ಅಂದಮೇಲೆ ಫನ್ ಟಾಸ್ಕ್ ಇರುತ್ತೆ, ಬೇರೆ ಬೇರೆ ಥರ ಆ್ಯಕ್ಟಿವಿಟೀಸ್ ಇರುತ್ತೆ. ಆ ಒಂದು ಆ್ಯಕ್ಟಿವಿಟೀಸ್ ಇಲ್ಲಿ ಇವಾಗ ವಾದ ನಡೀತಿದೆ ಗಿಲ್ಲಿ ಮತ್ತು ರಜತ್ ಅವ್ರ ನಡುವೆ ಅಂತಲೇ ಹೇಳ್ಬೋದು. ಒಂದು ಕಾಂಪಿಟೇಷನ್ ಥರ ವಾದ ಅಂತ ಅಂದ್ಕೊಳ್ಳಿ. ಕಿಚ್ಚ ಸುದೀಪ್ ಅವರು ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ. ಏನಂತ ಅಂದರೆ, ಯಾರು ಬಿಗ್ ಬಾಸ್ ಮನೆಯಲ್ಲಿ ಅವರ ಪಾಪದ ಕೂಡ ತುಂಬಿದೆ ಅಂತ ಹೇಳಿ ಅಲ್ಲೊಂದು ಬೌಲ್ ಇಟ್ಟಿರ್ತಾರೆ. ಅದೇ ಥರ ಒಂದು ಸ್ವಲ್ಪ ಬ್ಲ್ಯಾಕ್ ವಾಟರ್ ಥರ ಇರುತ್ತೆ. ಅದನ್ನು ತೊಗೊಂಡು ಬಂದು ಯಾರು ಪಾಪದ ಕೂಡ ತುಂಬಿದೆಯೋ ಅವ್ರಿಗೆ ಹಾಕ್ಬೇಕಾಗಿರುತ್ತೆ, ಒಂದು ಬೌಲ್ಗೆ ಫಿಲ್ ಮಾಡಬೇಕಾಗಿರುತ್ತೆ. ಅಂಥದ್ರಲ್ಲಿ ಇವಾಗ ಗಿಲ್ಲಿ ಮತ್ತು ರಜತ್ ಅವ್ರ ನಡುವೆ ಆ ಒಂದು ವಿಷಯಕ್ಕೆ ಇಲ್ಲಿ ಜಗಳ ಆಗ್ತಿದೆ ಅಂತಲೇ ಹೇಳ್ಬೋದು. ಒಂದು ಚಾಲೆಂಜು ಕೂಡ ಅಕ್ಸೆಪ್ಟ್ನ ಮಾಡ್ಕೊಂಡಿದ್ದಾರೆ ಗಿಲ್ಲಿಯವರು. ಏನಂದರೆ, ಯಾರು ಪಾಪದ ಕೂಡ ತುಂಬಿದೆ ಅಂತಂದಾಗ ಅಲ್ಲಿ ಗಿಲ್ಲಿಯವರು ರಜತ್ ಅವ್ರನ್ನ ಸೆಲೆಕ್ಟ್ ಮಾಡಿ ಅವರ ಬೌಲಿಗೆ ಅಲ್ಲಿ ಹಾಕ್ತಾರೆ ಆ ಒಂದು ವಾಟರ್ನ ಅಂತಲೇ ಅನ್ಬೋದು. ಕಾರಣ ಕೂಡ ಕೊಡ್ತಾರೆ. ಆ್ಯಕ್ಚುಲಾಗಿ ಏನೊಂದು ರಜತ್ ಅವರು ಒಂದೊಂದು ವಿಷಯದಲ್ಲೂ ಬರ್ತಿದ್ರು. ಏನಂತ ಅಂದರೆ, ಕ್ಯಾಪ್ಟನ್ಸಿ ಟಾಸ್ಕ್ ರಿಲೇಟೆಡ್ ಆಗಿ ಯಾರಿಗೂ ಕೂಡ ಅವ್ರಿಗೆ ರೂಲ್ಸ್ ಅರ್ಥ ಆಗೋದಿಲ್ಲ. ಕ್ಯಾಪ್ಟನ್ಸಿ ಆಗಿರ್ಬೋದು, ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿರ್ಬೋದು, ಕರೆಕ್ಟಾಗಿ ಗೇಮ್ ಆಡಲ್ಲ ಅಂತ ಆ ಒಂದು ರೀಸನ್ನ ಕೊಡ್ತಿದ್ರು. ಅದಕ್ಕೆ ಇವಾಗ ಗಿಲ್ಲಿಯವರು ಟಕ್ಕರು ಕೂಡ ಕೊಟ್ಟಿದ್ದಾರೆ ಅಂತ ಅನ್ಬೋದು. ಅದಾದಮೇಲೆ ರಜತ್ ಅವರು ಹೇಳ್ತಾರೆ, ನಾನು ಕ್ಯಾಪ್ಟನ್ಸಿ ಆಡೋರು ಮಾತ್ರ ಹೇಳಿದ್ದು, ಗಿಲ್ಲಿ ಕ್ಯಾಪ್ಟನ್ಸಿ ಆಡೋದೇ ಇಲ್ವಲ್ಲ, ಕ್ಯಾಪ್ಟನ್ಸಿ ಟಾಸ್ಕ್ ಆಡೋದೇ ಇಲ್ವಲ್ಲ, ಅವನಿಗೇನಕ್ಕೆ ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳಿ ದೊಡ್ಡದಾಗಿ ವಾದ ನಡೀತೆ ಅಂತಲೇ ಅನ್ಬೋದು. ಆ್ಯಕ್ಚುಲಾಗಿ ಇಲ್ಲಿ ಮೇಯ್ನಾಗಿ ಏನು ವಿಷಯ ಇದೆ ಅಂತ ಅಂದರೆ, ಒಂದು ಕ್ಯಾಪ್ಟನ್ಸಿ ರೂಲ್ಸ್ನ ಫಾಲೋ ಮಾಡೋದಿಲ್ಲ, ಅವರು ಕರೆಕ್ಟಾಗಿ ಆಡೋದಿಲ್ಲ ಕ್ಯಾಪ್ಟನ್ಸಿ ಟಾಸ್ಕ್ನ ಅಂತ ಹೇಳಿದಾಗ ಆ ಒಂದು ಟ್ರಿಗರ್ ಪಾಯಿಂಟಲ್ಲಿ ಇನ್ನೊಂದು ಕೂಡ ಮಾತು ಹೇಳ್ತಾರೆ ಗಿಲ್ಲಿಯವರು. ನಾನು 10 ಟಾಸ್ಕಲ್ಲಿ 8 ಟಾಸ್ಕ್ ಗೆದ್ದಿದ್ದೀನಿ, ಆದರೆ ರಜತ್ ಅವರು ಒಂದು ಟಾಸ್ಕಲ್ಲೂ ಕೂಡ ನೀಟಾಗಿ ಪರ್ಫಾರ್ಮ್ ಮಾಡಿಲ್ಲ, ಒಂದು ಬಾಲ್ ಹಾಕೋಕ್ಕೂ ಆಗಲಿಲ್ಲ ಫಸ್ಟ್ ಗೇಮಲ್ಲಿ ಅಂತ ಹೇಳಿ ಟಕ್ಕರ್ನ ಕೊಡ್ತಾರೆ. ಅದೇ ಥರ ಈ ಒಂದು ಪಾಯಿಂಟ್ನ ಇಟ್ಕೊಂಡು ರಜತ್ ಅವರು ಇನ್ನೊಂದು ಮಾತು ಕೂಡ ಹೇಳ್ತಾರೆ, ಬಿಗ್ ಬಾಸ್ ಮನೆಗೆ ನಾನು ಬಂದಿರೋದು ಸೋಲೋ ಆಗಿ, ಅದೇ ಥರ ನನಗೇನೊಂದು ಪಾಪದ ಕೂಡ ತುಂಬಿದೆ ಅಂತ ವಾಟರ್ನ ಫಿಲ್ ಮಾಡಿದ್ದಾರೆ ನನ್ನ ಬೌಲ್ಗೆ. ಯಾರ್ಯಾರೆಲ್ಲ ಫಿಲ್ ಮಾಡಿದಾರಲ್ಲ ಅವರೆಲ್ಲರೂ ಕೂಡ ಆಚೆ ಹಾಕ್ಬಿಟ್ಟು ನಾನು ಖಾಲಿ ಆಚೆ ಇಡ್ತೀನಿ ಅಂತ ಅಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಅದಕ್ಕೋಸ್ಕರ ಗಿಲ್ಲಿಯವರು ಆ ಒಂದು ವಿಷಯಕ್ಕೆ ಇನ್ನೊಂದು ವಿಷಯನ ತಂದು ಇಡ್ತಾರೆ ಅಂದರೆ ಟಕ್ಕರ್ನ ಕೊಡ್ತಾರೆ. ಗಿಲ್ಲಿಯವರು ಕೂಡ ಓಪನ್ ಚಾಲೆಂಜ್ನ ಕೊಡ್ತಾರೆ. ಇವಾಗ ಏನು ಹೇಳಿದ್ದಾರೆ, ಈ ವಣ್ಣನ್ನು ಈಚೆಗೆ ಇಟ್ಬಿಟ್ಟೆ ನಾನು ಹೊರಗಡೆ ಬರೋದು ಅಂತ ಅಲ್ಲಿ ವಿಷಯಕ್ಕೆ ಒಂದು ಮಾತು ವಾದ ನಡೆಯುತ್ತೆ ಅಂತಲೇ ಅನ್ಬೋದು. ಅದಕ್ಕೆ ಸುಮಾರು ಜನ ಖುಷಿನೂ ಪಡ್ತಾರೆ. ಮೇಯ್ನಾಗಿ ಅಶ್ವಿನಿ ಅವರು ಕ್ಲಾಪ್ಸ್ ಕೂಡ ಆಗ್ತಾರೆ ಅಂತಲೇ ಅನ್ಬೋದು. ಆಪೋನೆಂಟ್ ಆಗಿದ್ದಾರೆ ರಜತ್ ಮತ್ತು ಅಶ್ವಿನಿ ಅವ್ರಿಗೆ ಆಗ್ತಾನೆ ಇರಲಿಲ್ಲ. ಇವಾಗ್ಲೂ ಅಷ್ಟೇ ನಾರ್ಮಲ್ ಆಗಿ ಇನ್ನೊಂದು ಟಾಸ್ಕ್ ಅಂತ ಇರುತ್ತೆ, ಆಮೇಲೆ ಒಂದಾಗ್ತಾರೆ ಅಂತ ಅನ್ಸುತ್ತೆ ರಜತ್ ಮತ್ತು ಗಿಲ್ಲಿ. ನೀವು ಮುಂಚೆ ಎಲ್ಲ ನೋಡಿರ್ಬೋದು, ನಾರ್ಮಲ್ ಆಗಿ ಏನೊಂದು ರಜತ್ ಮತ್ತು ಗಿಲ್ಲಿ ಅವರು ವಾದ ನಡೆಸಿದ್ರು. ಗೆಸ್ಟ್ ಎಲ್ಲ ಬಂದಾಗ ನಾರ್ಮಲ್ ಆಗಿ ಆಪೋನೆಂಟ್ ಆಗಿ ಇದ್ರು, ಆಮೇಲೆ ಫ್ರೆಂಡ್ಸ್ ಆಗಿದ್ರು ಅಲ್ವಾ. ಅದೇ ಥರ ಇದು ಅಷ್ಟೇ ಅಂತ ಅನ್ಸುತ್ತೆ. ಏನೊಂದು ಟಾಸ್ಕ್ ಪಾರ್ಟ್ ಅಂತ ಇಟ್ಕೊಂಡು ಫ್ರೆಂಡ್ಶಿಪ್ನ ಮುಂದೆ ತಂತಾರೆ. ಅದೇ ಥರ ಓಪನ್ ಚಾಲೆಂಜ್ನು ಕೂಡ ಕೊಟ್ಟಿದ್ದಾರಲ್ಲ, ಆ ಒಂದು ಕಂಪ್ಲೀಟ್ ಮಾಡಿದ್ರೆ ಅವಾಗ ವ್ಯಾಲ್ಯೂನು ಕೂಡ ಇರುತ್ತೆ ಇಬ್ರಿಗೂ. ಏನಂತ ಅಂದರೆ, ಯಾರೆಲ್ಲ ಫಿಲ್ ಮಾಡಿದ್ದಾರೆ ಅಂತ ಅಂದರೆ ಇನ್ಕ್ಲೂಡಿಂಗ್ ಗಿಲ್ಲಿಯವ್ರನ್ನ ಆಚೆಗೆ ಇಟ್ಬಿಟ್ಟೆ ಅವ್ರು ಬರ್ತೀನಿ ಅಂತ ಹೇಳಿರೋದು. ಆಲ್ರೆಡಿ ಏನು ಗಿಲ್ಲಿ ಹೆಸರು ಹೇಳ್ಕೊಂಡು ಏನೊಂದು ಗಿಲ್ಲಿನ ಆಚೆಗೆ ಇಟ್ಬಿಟ್ಟು ನಾನು ಎಲಿಮಿನೇಟ್ ಆಗ್ತೀನಿ ಅಂತ ಅಂದವರೆಲ್ಲ ಆಲ್ರೆಡಿ ಎಲಿಮಿನೇಟ್ ಆಗಿದ್ದಾರೆ. ಇದನ್ನ ವಿಷಯನ ಇಟ್ಕೊಂಡ್ರೆ ಮೇಯ್ನ್ ಆಗಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಕೂಡ ಇರುತ್ತೆ ಅಂತಲೇ ಅನ್ಬೋದು. ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಟಾಸ್ಕ್ ಕೂಡ ಇದೆ. ಸುಮಾರು ಜನ ಕೂಡ ಆ ಒಂದು ಅಪ್ಡೇಟ್ನ ಮಾಡ್ಕೊಂಡಿದ್ದಾರೆ ಆ ಒಂದು ವಿಷಯದಲ್ಲಿ, ಎಲ್ಲ ಪರ್ಸ್ನಾಲಿಟಿಲೂ. ನೀನು ಎಪಿಸೋಡ್ ನೋಡಿದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ. ಸ್ವಲ್ಪ ಮೇಯ್ನಾಗಿ ಬೋರಿಂಗ್ ಅಂತ ಅನಿಸಿದ್ದು ವಾದ ನಡೆದಿದ್ದು ಅಶ್ವಿನಿ ಮತ್ತು ರಜತ್, ಚೈತ್ರ ಅವ್ರ ವಿಷಯ ಎಲ್ಲೆಲ್ಲೋ ತೊಗೊಂಡು ಬಂದಿಟ್ರು. ಆ ಒಂದು ವಿಷಯದಲ್ಲಿ ಎಲ್ಲರೂ ಕೂಡ ಬೋರಿಂಗ್ ಆಯಿತು. ಈ ಒಂದು ಪ್ರೊಮೋ ನೋಡಾದ್ಮೇಲೆ ನಿಮ್ಗೆ ಏನು ಅನಿಸುತ್ತೆ, ಯಾರು ಆ ಒಂದು ಚಾಲೆಂಜಲ್ಲಿ ಗೆಲ್ಬೋದು, ಯಾರೆಲ್ಲ ಗೆಲ್ಲಲ್ಲ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಎಲ್ಲ ಅಪ್ಡೇಟ್ಸ್ ಬಂದರೆ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಡೇಟ್ನ ಮಾಡ್ತೀನಿ. ಇದಿಷ್ಟು ಒಂದು ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಬಾಯ್ ಬಾಯ್, ಥ್ಯಾಂಕ್ ಯು, ನಮಸ್ಕಾರ.